ಇನ್ನು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಸುಗ್ರೀವಾಜ್ಞೆ ಮೂಗುದಾರವನ್ನ ಹಾಕುತ್ತಾ ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಭೆ ಇದೆ. ಹಾಗಾಗಿ ರಾಜ್ಯದಲ್ಲಿ ಮೀಟರ್ ಬಡ್ಡಿ ದಂಧೆ ಬಾಕಿ ವಸೂಲಿ ಹೆಸರಲ್ಲಿ ಶೋಷಣೆ ಮಾಡ್ತಾ ಇರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಈಗ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ನಿಯಂತ್ರಣ ವಿಧೇಯಕವನ್ನ ಸುಗ್ರೀವಾಜ್ಞೆ ಮೂಲಕ ತರೋದಕ್ಕೆ ಸಿದ್ದರಾಮಯ್ಯ ಇವತ್ತು ಸಭೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತಿನ ಈ ಸಭೆಯಲ್ಲಿ ಏನೆಲ್ಲ ಆಗಬಹುದು ಅದು ಕುತೂಹಲ ಇದೆ. ಇನ್ನು ಮೈಸೂರು ರಾಜರ ವಿರುದ್ಧ ಸುಗ್ರೀವಾಜ್ಞೆ ಅಸ್ತ್ರವನ್ನ ಬಳಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಮೈಸೂರಿನಲ್ಲಿ ಈ ಸುರಂಗ ಮಾರ್ಗ ಕೊರೆಯೋದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅದೇ ರೀತಿಯಾಗಿ ಅಗಲೀಕರಣಕ್ಕೆ ಬೇಕಾದಂಥ ಒಂದಷ್ಟು ಡೆವಲಪ್ಮೆಂಟ್ಗೆ ಬೇಕಾಗಿರುವಂಥ ಅಭಿವೃದ್ಧಿ ಕಾರ್ಯಗಳಿಗೆ ಆಜ್ಞೆ ಸಿಗ್ತಾ ಇಲ್ಲ, ಆದೇಶ ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಹೋರಾಟ ಮಾಡ್ತಾ ಇದೆ ಈಗ ಸರ್ಕಾರ. 300 ಕೋಟಿ DTR ತಡೆಗೆ ಕಾಯ್ದೆ ಹೊರಬರ್ತಾ ಇದೆ. ಅಷ್ಟು ಹಣ ಕೊಡುವುದು ಪ್ರಗತಿಗೆ ಮಾರಕ, ಹೀಗಾಗಿ TDR ಕೊಡಲ್ಲ ಅಂತೇಳಿ ಸಚಿವ HK ಪಾಟೀಲ್ ಅವರು ಹೇಳಿರೋದು. ಸಂಸದೀಯ ಸಚಿವರು ಬೆಂಗಳೂರು ಅರಮನೆ ಮೈದಾನದ 15.39 ಎಕರೆ ಜಾಗ ಸ್ವಾಧೀನಕ್ಕೆ ಪಡ್ಕೊಂಡು ರಸ್ತೆ ಅಗಲೀಕರಣ ಮಾಡೋದಕ್ಕೆ ಪ್ರತಿಯಾಗಿ ಮೈಸೂರು ರಾಜಮನೆತನದ ವಾರಸುದಾರರಿಗೆ 3014 ಕೋಟಿ ರೂಪಾಯಿ DTR ಪರಿಹಾರ ನೀಡಬೇಕು ಅನ್ನುವಂಥ ಸುಪ್ರೀಂ ಕೋರ್ಟ್ ತೀರ್ಪು ಇದೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಮನೆತನ ಒಪ್ಕೊಳ್ತಾ ಇಲ್ಲ. ರಾಜಮಹಲ್ ರಸ್ತೆ ಹಾಗೂ ಬಳ್ಳಾರಿ ರಸ್ತೆ ಅಗಲೀಕರಣಕ್ಕಾಗಿ 15.39 ಎಕರೆ ಜಾಗ ಸ್ವಾಧೀನಪಡಿಸಿಕೊಂಡಿರುವ ರಾಜ್ಯ ಸರ್ಕಾರವು 6 ವಾರದೊಳಗೆ 3014 ಕೋಟಿ ರೂಪಾಯಿ DTR ಪರಿಹಾರ ನೀಡಬೇಕು ಅಂತ 2024 ಡಿಸೆಂಬರ್ 10ಕ್ಕೆ ಸುಪ್ರೀಂ ಆದೇಶ ಹೊರಡಿಸಿದೆ. ಆದರೆ ರಾಜ್ಯ ಸರ್ಕಾರ DTR ಪರಿಹಾರ ಪಾವತಿಸಿದ ಹಿನ್ನೆಲೆ ರಾಜಮನೆತನದ ವಾರಸುದಾರರು ಸರ್ಕಾರದ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಇನ್ನು ಮತ್ತೊಂದು ಕಡೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಾನು ಹೋರಾಡ್ತೀನಿ ಅಂತ ಪ್ರಮೋದಾದೇವಿ ಅವರು ಹೇಳ್ಕೊಂಡಿರೋದು. ಬೆಂಗಳೂರು ಅರಮನೆ ಮೈದಾನಕ್ಕೆ ಸಂಬಂಧಿಸಿದ ದಾಖಲೆಗಳು ನಮ್ಮ ಬಳಿ ಇದ್ದಾವೆ. ಈ ಜಾಗ ಶ್ರೀಕಂಠದತ್ತ ಒಡೆಯರ್ ಹಾಗೂ 5 ಸಹೋದರಿಗೆ ಸೇರಿದ್ದು. ಹಾಗಾಗಿ ಅದೇ ರೀತಿ ತೀರ್ಪು ಕೂಡ ಬಂದಿದೆ. BBMP ಆಯುಕ್ತರ ರಸ್ತೆ ವಿಸ್ತರಣೆಗೆ ಜಾಗ ಬಳಸಿಕೊಳ್ಳುವ ಆಫರ್ ಕೊಟ್ಟು DTR ನೀಡಿದ್ರು. ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಮ್ಮನ್ನು ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ. ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ರಾಜವಂಶಸ್ಥೆ ಆಗಿರುವಂಥ ಪ್ರಮೋದಾದೇವಿ ಅವರು ಹೇಳಿದ್ದಾರೆ. ಇದೆಲ್ಲಿಗೆ ಬಂದು ನಿಲ್ಲುತ್ತೆ? ಜೊತೆಗೆ ಈ ಸುರಂಗ ಮಾರ್ಗ ಮಾಡೋದಕ್ಕೆ, ರಸ್ತೆ ಅಗಲೀಕರಣಕ್ಕೆ ಜಾಗ ಸಿಗುತ್ತಾ? ಅದನ್ನ ಈಗ ಕಾದು ನೋಡಬೇಕಿದೆ. ಸರ್ಕಾರ ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಪರಿಹಾರವನ್ನು ಕೊಟ್ಟು ಈ ಜಾಗವನ್ನು ಪಡ್ಕೊಳ್ಳುತ್ತೆ, ಅದು ಸದ್ಯಕ್ಕೆ ಕುತೂಹಲವನ್ನು ಕೆರಳಿಸ್ತಾ ಇದೆ.